ಎಸ್ ಕುಣಗಲ್ ರಂಗನಾಥ್ ಜೊತೆ ನಮ್ಮ ಪ್ರತಿನಿಧಿ ಮಾತುಕತೆ ನಡೆಸ್ತಾ ಇದ್ದಾರೆ. ಏನ್ ಮಾತಾಡಿದ್ರು ಕೇಳಿಸ್ಕೊಳ್ಳೋಣ. ಕಪಿಮುಷ್ಟಿಲಿ ಇಟ್ಕೊಂಡಿರೋದನ್ನ ಬದಲಾವಣೆ ತರುವಂತ ವಿಚಾರಕ್ಕೆ ನಾನು ಈ ಒಂದು ಪ್ರಶ್ನಾವಳಿ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ಅದನ್ನ ಮುಂದಿನ ತಿಂಗಳು ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಆ ನಾಯಕ ಯಾರು ಸರ್? ಯಾಕಂದ್ರೆ ನೀವು ಕೂಡ ಕ್ಷೇತ್ರದಲ್ಲಿ ಪ್ರಬಲರಿದ್ದೀರಿ, ಅಥವಾ ಸಿಎಂ ಅವರು ನಿಮ್ಮ ಮಾತನ್ನ ಕೇಳ್ತಾ ಇಲ್ವಾ? ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಯೊಂದು ವಿಚಾರದಲ್ಲೂ ಕುಣಿಗಲ್ಗೆ ನಿಂತಿದ್ದಾರೆ. ಈ ಒಂದು ಸಂಘ ಸಂಸ್ಥೆಗಳ ವಿಚಾರದಲ್ಲಿ ನಾವು ಯಾವ್ದಾರ ಒಂದು ಮಾನಿಟರಿಂಗ್ ಒಂದು ವ್ಯವಸ್ಥೆ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ರೆಗ್ಯುಲರೈಸೇಷನ್ ಕಮಿಟಿನೋ ಏನಾದ್ರು ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ಅದನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರ್, ಪ್ರಮುಖವಾಗಿ ತಾವು ಅನುದಾನ ವಿಚಾರ ಏನಾದರೂ ಇದ್ರೆ ಸಿಎಂ ಅವರನ್ನ ನೇರವಾಗಿ ಹೋಗಿ ಭೇಟಿ ಮಾಡಬಹುದಾಗಿತ್ತು, ಅವರು ಚೇಂಬರ್ ಅಲ್ಲಿ ಭೇಟಿ ಮಾಡಿ ಒಂದು ಮನವಿಯನ್ನ ಕೊಡಬಹುದಾಗಿತ್ತು. ಆದ್ರೆ ನೀವು ಸದನದಲ್ಲೇ ಯಾಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ ಅನ್ನೋ ಒಂದು ಪ್ರಶ್ನೆನೂ ಕೂಡ ಉದ್ಭವ ಆಗುತ್ತೆ. ಇದು ಒಂದು ಸೀಮಿತ ಅಲ್ಲ, ಇದು ಒಂದು ತಾಲೂಕಿಗೆ ಸೀಮಿತ ಅಲ್ಲ, ಇಡೀ ಒಂದು ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾದಂಥ ಪ್ರಶ್ನೆ ಇದು. ಎಲ್ಲಿ ನೀವು ಸ್ಥಳೀಯವಾಗಿ ಸಂಘಗಳ ಒಂದು ಚುನಾವಣೆ ಮೂಲಕ ಟ್ಯಾಕ್ಸ್ ಪೇಯ್ಡ್ ಮನಿನ ನಬಾರ್ಡಿನ ಸಾಲವನ್ನ ತಾರತಮ್ಯ ಮಾಡಿಕೊಂಡು ರೈತರುಗಳಿಗೆ ಹಾಕೂಡ್ದು ಅಂತ ಹೇಳಿ ನಾನು ಸದನದಲ್ಲಿ ಎಲ್ಲ ಸದಸ್ಯರ ಗಮನಕ್ಕೆ ತಂದು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಇವತ್ತು ಇದನ್ನ ಬದಲಾವಣೆ ತರಕೋಸ್ಕರ ಎಲ್ಲರ ಸಹಕಾರ ಬೇಕಾಗಿದೆ. ಇದು ಕೇವಲ ಮುಖ್ಯಮಂತ್ರಿಗಳು ಒಬ್ಬರೇ ತೆಗೆದುಕೊಳ್ಳೋಂಥ ನಿರ್ಧಾರ ಅಲ್ಲ. ಅದು ಆ ಕಾರಣಕ್ಕೋಸ್ಕರ ಈ ಒಂದು ಪ್ರಶ್ನೆನ ನಾನು ಪ್ರಯತ್ನವನ್ನು ಮಾಡಿದೆ, ಈ ಪ್ರಶ್ನೆ ಕೇಳಿದೆ. ಇದನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು ಇದನ್ನ ಯಾವ ರೀತಿ ಸುಧಾರಣೆ ಮಾಡಬೇಕು ಅನ್ನೋದನ್ನ ಭರವಸೆ ಕೊಟ್ಟಿದ್ದಾರೆ, ಮಾಡ್ತಾರೆ ಅಂತ ನಾನು ತಿಳ್ಕೊತೇನೆ. ತುಮಕೂರು ಕ್ಷೇತ್ರದ ಸ್ಥಳೀಯದಲ್ಲಿರ್ತಕ್ಕಂಥ ರಾಜಕೀಯದ ಒಂದು ಅಸಮಾಧಾನ, ರಾಜಣ್ಣ ಅವರ ಮೇಲೆ ಇರ್ತಕ್ಕಂಥ ಕೋಪ, ಇದೆಲ್ಲವೂ ಕೂಡ ಸದನದಲ್ಲಿ ಬಂತು ಅಂತ ಇದೊಬ್ಬ ರೈತನ ಪ್ರಶ್ನೆ. ಇದು ನನ್ನ ಜಿಲ್ಲೆದೊಂದೇ ಅಲ್ಲ, ಇದು ಇಡೀ ಕರ್ನಾಟಕ ರಾಜ್ಯದು. ಸೊ ಹಾಗಾಗಿ ನೀವು ಆ ವಿಚಾರದಲ್ಲಿ ನಾನು ವಿಚಾರಕ್ಕೆಲ್ಲ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ. ನಂದೇನಿದೆ ಅಸಮಾಧಾನ ನಾನು CLPಲಿ ಮತ್ತು ನಮ್ಮ ಮುಖ್ಯಮಂತ್ರಿಗಳಲ್ಲಿ ಎಲ್ಲಿ ಕೇಳ್ಕೋಬೇಕು ಅಲ್ಲಿ ಕೇಳ್ಕೊತೀನಿ ನಾನು. ಯಾಕಂದ್ರೆ ಸರ್, ಮಧುಗಿರಿಗೆ ಅನುದಾನವನ್ನ ಕೊಟ್ಟಿದ್ದಾರೆ, ತಮ್ಮ ಕ್ಷೇತ್ರದ ತಡೆ ಹಿಡಿದಿದ್ದಾರೆ ಅಂತ ನೀವೇ ನೇರವಾಗಿ ಆರೋಪ ಮಾಡಿದ್ದೀರಿ. ಹೌದು, ಇವಾಗ ಮಧುಗಿರಿಗೆ ಮನ್ಮನೆಗೆ ಸಾಲ ಕೊಡಕ್ಕಾಗತ್ತೆ, ಕುಣಿಗಲ್ ತಾಲೂಕಿಗೆ ರೈತರು ಇಲ್ವೇ? ಆ ಕಾರಣಕ್ಕೋಸ್ಕರನೇ ಇದು ಸರಿಪಡಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಅದನ್ನು ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಈ ಒಂದು ಆರೋಪದಿಂದ ವಿಪಕ್ಷಗಳು ಅದನ್ನೇ ಒಂದು ಪ್ರಮುಖ ಅಸ್ತ್ರ ಮಾಡ್ಕೊಂಡಿದ್ದಾರೆ ಸರ್. ಸಿಎಂ ಬದಲಾವಣೆ ವಿಚಾರವನ್ನು ಕೂಡ ಮುನ್ನೆಲೆಗೆ ತೆಗೆದುಕೊಂಡು ಬಂದಿದ್ದಾರೆ. ಈಗ ರೈತರ ಪ್ರಶ್ನೆನ ಇಡೀ ಒಂದು ಸದನದ ಸದಸ್ಯರಿಗೆ ಅವಲಂಬಿಸಂಥದ್ದು, ರೈತರಿಗೂ ಆಗಂತ ಸಮಸ್ಯೆನ ತಂದ್ರೆ ವಿರೋಧ ಪಕ್ಷದವರು ಅವರ ಸ್ವಾರ್ಥದ ಪೊಲಿಟಿಕಲ್ ಲಾಭಕ್ಕೋಸ್ಕರ ಯಾವ ರೀತಿ ಉಪಯೋಗಿಸೋದು ಎಷ್ಟು ಸರಿ? ಅದು ಪೂಜೆ ಮಾಡಿದ್ದಾರೆ ಅಂತಾರೆ. ಹೌದು, ಪೂಜೆ ಮಾಡಿದೀವಿ. ನಮ್ಮ ಕುಣಿಗಲ್ ತಾಲೂಕಲ್ಲಿ ಪ್ರತಿಯೊಂದು ಹೋಬಳಿಲೂ ಇವತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿದ್ದಾರೆ. ಕುಣಿಗಲ್ ತಾಲೂಕಿನ ಜನರಿಗೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ರೈತರಿಗೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿದ್ದಾರೆ. ಅದರಲ್ಲಿ ಅವರು ರಾಜಕೀಯ ಲಾಭಕ್ಕೋಸ್ಕರ ತಿರ್ಚಿ ಈ ತರ ಹೇಳಿದ ತಪ್ಪು ಅಂತ ನಾನು ಭಾವಿಸ್ತೇನೆ. ನಾನು DK ಶಿವಕುಮಾರ್ ಅವರ ಪೂಜೆ ಮಾಡ್ತಾ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಸಿದ್ದರಾಮಯ್ಯನವರೇನಾದ್ರೂ ತಡೆ ಹಿಡಿದಿದ್ದಾರಾ? ತರ ಏನಿಲ್ಲ. ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಪ್ರತಿಯೊಂದು ಹಂತದಲ್ಲೂ ನನಗೆ ಸಹಕಾರ ಕೊಟ್ಟಿದ್ದಾರೆ, ನನಗೆ ಆಶೀರ್ವಾದ ಮಾಡಿದ್ದಾರೆ, ನನ್ನ ತಾಲೂಕಿಗೆ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಬಲ್ಲೆ ನಾನು. ಸರ್, ಆಮೇಲೆ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ನಾನೇ ಮುಖ್ಯಮಂತ್ರಿ ಇದ್ದೀನಿ, 5 ವರ್ಷ ಕೂಡ ನಾನೇ ಇಡ್ತೀನಿ ಅನ್ನೋ ಒಂದು ಮಾತನ್ನ ಸ್ಪಷ್ಟವಾಗಿ ಸದನ ಕೇಳ್ತಿದ್ದಾರೆ. ಅವ್ರು ಹೇಳದ್ಮೇಲೆ ಮುಗೀತಲ್ಲ, ಇನ್ನೇನು ಕೇಳೋದೇನಿದೆ? ನಾವು ವಚನದ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡ್ತಾ ಇದ್ರಿ ಸರ್, ವಚನದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರಿ. ಸಿದ್ದರಾಮಯ್ಯನವರು ಕೊಟ್ಟ ಮಾತು ಉಳಿಸ್ಕೊಳ್ತಾರೆ, ನಡೆದುಕೊಳ್ತಾರೆ ಅಂತ. ಹೌದು, ನಮ್ಗೆ ಸಿದ್ದರಾಮಯ್ಯ ಸಾಹೇಬರು ಅವ್ರು ಬಂದಿರೋದೇ ಆ ಗಟ್ಟಿತನದಲ್ಲಿ. ಅವ್ರು ಯಾವತ್ತು ಮಾತು ಕೊಡ್ತಾರೆ ಯಾವತ್ತೂ ತಪ್ಪರಲ್ಲ ಅವರು. ಅದೇ ರೀತಿ ಅವ್ರು ಮಾತು ಕೊಟ್ಟಿದ್ದು ಎಲ್ಲ ಉಳಿಸ್ಕೊತಾರೆ. ಇವತ್ತು ಗ್ಯಾರಂಟಿ ಸ್ಕೀಮ್ ಅವ್ರು ಮಾತು ಕೊಟ್ಟರು, ಹೇಗಾದ್ರೂ ಮಾಡಿ ಎಷ್ಟೇ ಕ್ಲಿಷ್ಟಕರವಾದ ಆರ್ಥಿಕ ಪರಿಸ್ಥಿತಿ ಇದ್ರೂ ನಾನು ಮಾಡ್ತೇನೆ ಅಂತ ಮಾಡಿದ್ರಲ್ಲ, ಅದೇ ರೀತಿ ಅವ್ರು ಏನೇನು ಮಾತು ಕೊಟ್ಟಿದ್ದಾರೆ ನಮಗೆಲ್ಲ ಎಲ್ಲನೂ ಪಾಲಿಸ್ತಾರೆ ಅನ್ನೋದನ್ನ ನಾವು ಅದೇ ರೀತಿಯಾಗಿ ಪವರ್ ಶೇರಿಂಗ್ ವಿಚಾರದಲ್ಲೂ ಕೂಡ ವಚನ ಪಾಲಿಸ್ತಾರೆ ಅಂತ. ನೋ ಕಾಮೆಂಟ್ಸ್. ಯಾಕೆ ಸರ್? DK ಶಿವಕುಮಾರ್ ಅವರು ಕೂಡ ಈಗ ಜನವರಿ 6ಕ್ಕೆ CM ಆಗ್ತಾರೆ ಅಂತ ಈಗ ಇಕ್ಬಾಲ್ ಹುಸೇನ್ ಅವರು ತಮ್ಮ ಆಪ್ತ ನಾಯಕರೆಲ್ಲ ಮಾತಾಡ್ತಿದ್ದಾರೆ. 6 ಅನ್ನೋ ಒಂದು ನಂಬರು DK ಶಿವಕುಮಾರ್ ಸಾಹೇಬರಿಗೆ ಬಹಳಷ್ಟು ಬರುತ್ತೆ. ಅದು ಅವರ ಡೇಟ್ ಆಫ್ ಬರ್ತ್ 15, 1-5 ಸೇರಿ 6. ಸೊ ಅದ್ರ ವಿಚಾರದಲ್ಲಿ ಇಕ್ಬಾಲ್ ಅವ್ರು ಹೇಳಿರ್ಬೋದು. ನೀವು ಇನ್ ಮಿಕ್ಕಿದನ್ನೆಲ್ಲ ಅವ್ರನ್ನೇ ಕೇಳಬೇಕು. ಅದು 6/26ಕ್ಕೆ ಹೋಗ್ಬೋದಾ ಸರ್? ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ನಾನು. ಸೊ ಇದಿಷ್ಟು ಕುಣಿಗಲ್ ರಂಗನಾಥ್ ಅವರ ಮಾತು. ಅನುದಾನ ವಿಚಾರವಾಗಿ ತಮ್ಮ ಕ್ಷೇತ್ರಕ್ಕೆ ಒಂದು ತಾರತಮ್ಯ ಆಗಿದೆ ಅನ್ನೋ ಒಂದು ಅಸಮಾಧಾನವನ್ನ ಅವರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈ ಮೂಲಕ ನೇರವಾಗಿ ಸಿದ್ದರಾಮಯ್ಯನವರ ಕಡೆನೂ ಕೂಡ ಕುಣಿಗಲ್ ರಂಗನಾಥ್ ಅವರು ಬಟ್ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗುಡಿ, ಬೆಳಗಾವಿ.